ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಲಕ್ಕುಂಡಿಗೆ ಹೊಸದೊಂದು ಸ್ವರೂಪವನ್ನು ಕೊಡಲಿಕ್ಕೆ ಈ ಬಾರಿ ಸಚಿವರಾದ ನಂತರ ಎಚ್.ಕೆ. ಪಾಟೀಲ್ ಸಾಹೇಬರು ತಮ್ಮ ಇಲಾಖೆ ವತಿಯಿಂದ ಲಕ್ಕುಂಡಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಹೆಚ್ಚಿನ ಹಣಕಾಸಿನ ನೆರವನ್ನು ಬಿಡುಗಡೆ ಮಾಡಿ ಮೊದಲು ಉತ್ಖನನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಸಾಕಷ್ಟು ಸಾವಿರಾರು ವರ್ಷಗಳ ಹಳೆಯದಾದಂತಹ ಪ್ರಾಚ್ಯ ವಸ್ತುಗಳು ನಮಗೆ ದೊರಕಿದ್ವು. ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ನಮಗೆ ಸಹಕಾರ ಮಾಡಿಕೊಟ್ಟು ತಮ್ಮ ಮನೆಯಲ್ಲಿದ್ದಂತಹ ಪ್ರಾಚ್ಯ ವಸ್ತುಗಳನ್ನ ನಮಗೆ ತಂದು ವಾರ್ಡ್ ವೈಸ್ ಮಾಡಿ ಅವತ್ತು ಎಚ್.ಕೆ. ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನನ್ನ ಕಡೆ ಒಂದು ವಾರ್ಡ್ನಾಗ ಒಂದು ಕೊಡ್ಲಿ ಟೈಪ್ ಕೊಟ್ಟ, ಅದನ್ನ ಶಿಲಾಯುಗ ಕೊಡ್ಲಿ, ಅದನ್ನು ಸಂಶೋಧಕ್ಕೆ ತೋರಿಸಿದ್ರೆ ಅದು ಸಾವಿರಾರು ವರ್ಷಗಳ ಹಿಂದಿನ ಆಯುಧ ರೂಪದ ಒಂದು ಇದು ಅನ್ನುವಂಥದ್ದು ತಿಳಿದು ಬಂದಂತ ನಮಗೆ ಮಾಹಿತಿ ಸಿಕ್ತು. ಅಂತ ಒಂದು ನಾವು ಕಂಡರಿಯದಂತ ಹಲವಾರು ವಸ್ತುಗಳನ್ನ ಇವತ್ತು ಉತ್ಖನನದ ಮೂಲಕ ಹೊರಗೆ ತೆಗೆದಿದ್ದೇವೆ. ಮೊನ್ನೆ ತಾನೇ ಭೂಮಿಯನ್ನು ತೆಗೆಯುವಂತ ಸಂದರ್ಭದಲ್ಲಿ ಸುಮಾರು 470 ಗ್ರಾಂ ಚಿನ್ನ ಕೂಡ ಸಿಕ್ಕಿದ್ದು. ಅಂದ್ರೆ ಇದೊಂದು ಐತಿಹಾಸಿಕ ನಗರ, ಇದು ಸಂಪದ್ಭರಿತವಾದಂತ ಊರಾಗಿತ್ತು ಅನ್ನುವಂಥದ್ದನ್ನ ನಾವು ನೆನಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿ, ಇಂಥ ಒಂದು ಕಾರ್ಯಕ್ಕೆ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ಏನು ಉತ್ಖನನವನ್ನು ಮಾಡಿ ಏನು ಇತಿಹಾಸದ ಹೆಕ್ಕಿ ತೆಗೆದು ಹೊಸದಾಗಿ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ಮತ್ತು ಯುನೆಸ್ಕೋ ಪಟ್ಟಿಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ಸನ್ಮಾನ್ಯ ಎಚ್.ಕೆ. ಪಾಟೀಲ್ರಿಗೆ ಮತ್ತೊಮ್ಮೆ ನಾನು ಈ ಭಾಗದ ಶಾಸಕನಾಗಿ ಅನಂತ 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 ತುಂಬುವುದರ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದಕ್ಕೆ ಸಹಾಯ ಸಹಕಾರ ನೀಡ್ತಿರ್ತಕ್ಕಂಥ ವಿಷಯವಾಗಿ ಗ್ರಾಮಸ್ಥರು ಇರ್ಬೋದು, ಇವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮಾಧ್ಯಮ ಸ್ನೇಹಿತರಿಗೆ ನನ್ನ ಧ್ವನಿ ಬಂಗಾರ ಸಿಕ್ಕ ನಂತರ ಅತಿರೇಕದ ವರ್ಣರಂಜಿತವಾದಂತಹ ಸುದ್ದಿ ಪ್ರಸಾರ ಆಗಕತ್ತಾವ. ಅದರಿಂದ ಜನ ಗಾಬರಿಗೊಂಡೈತೆ. ಆ ರೀತಿ ಜನ ನೆಮ್ಮದಿಯಿಂದ ಇದ್ದಾಗ ತಾನೇ ನಮ್ಗೆ ನೆಮ್ಮದಿಯಿಂದ ಇರಕ್ ಸಾಧ್ಯ ಆಗೈತೆ. ನೀವು ಒಂದು ತೋರಿಸೋದ್ರೆ ಅಂದ್ರೆ ಅವರ ಸಮಸ್ಯೆ ಒಂದು ವರ್ಷಬೇಕಾಗತ್ತೆ ಈ ಭಾಗದ ಶಾಸಕನಾಗಿ. ಆ ಕಾರಣಕ್ಕೆ ವಸ್ತುನಿಷ್ಠ ವರದಿಗಳನ್ನ ಬಿತ್ತರಣೆ ಮಾಡಿ ನಮ್ದೇನೂ ತಕರಾರಿಲ್ಲ. ಆದ್ರೆ ಅತಿರಂಜಿತವಾಗಿ ತಾವೇ ಕಲ್ಪನೆಯನ್ನು ಮಾಡಿಕೊಂಡು ಪ್ರಸಾರವನ್ನು ಮಾಡಿದ್ರಿ ಅಂತಂದ್ರ ಗ್ರಾಮಸ್ಥರ ಭಯಭೀತ ಆಗ್ತಾರ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಆ ರೀತಿ ಕುಟುಂಬದ ಪ್ರಾಮಾಣಿಕತೆಯನ್ನ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಮಾನ್ಯ ಸಚಿವರು ಮಾನ್ಯ ಸಭೆಯೊಳಗ ಆಕಿಗೆ ಒಂದು ಮನೆಯನ್ನ ಕಟ್ಟಿಸಿಕೊಡ್ತಾರೆ ಅನ್ನುವಂತ ಭರವಸೆ ನೀಡಿದ್ದಾರೆ. ಆ ಮನೆಯನ್ನ ಅವ್ರು ಕಟ್ಟಿಸಿಕೊಡ್ತಾರೆ ಅನ್ನುವಂತ ಭರವಸೆ ನನಗೆ ಐತಿ. ಮತ್ತೊಮ್ಮೆ ಸನ್ಮಾನ್ಯ ಸಚಿವರಿಗೆ ಮತ್ತು ಅಧಿಕಾರಿ ವೃಂದದ ಎಲ್ಲ ಸನ್ಮಿತರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ.